ಅದರಲ್ಲಿ ಇದೊಂದು ಗ್ರ್ಯಾಂಡ್ ಜ್ಯುವೆಲರಿ ಇದೆ ನೋಡಿ. ಜುಮ್ಕ ಎಷ್ಟು ಚೆನ್ನಾಗಿದೆ, ಬಟ್ ವೆಯ್ಟ್ಲೆಸ್ಸು, ಏನು ವೆಯ್ಟ್ ಇದೆ ಅಂತಲೇ ಅನ್ನಿಸ್ತಲ್ಲ ನನಗೆ. ಚೆನ್ನಾಗಿದೆ. ಸೊ ಇವಾಗ ಒಂದಷ್ಟು ಜ್ಯುವೆಲರಿನ ಕೊಡಬೇಕು. ಒಬ್ಬರು ಕಸ್ಟಮರ್ ಅನ್ನೋದಕ್ಕಿಂತ ಸಬ್ಸ್ಕ್ರೈಬರು. ಆ್ಯಕ್ಚುಲಿ ಫಸ್ಟ್ ಟೈಮ್ ಆರ್ಡ್ರ್ ಮಾಡ್ತಾ ಇರೋದು. ಆಮೇಲೆ ರಿಟರ್ನ್ ಗಿಫ್ಟ್ ಇದೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದರು. ಸೊ ಈ ಥರ ರಿಟರ್ನ್ ಗಿಫ್ಟಿಗೆ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನನ್ನ ಹತ್ರ ತುಂಬ ಅನುಕೂಲ ಆಗುತ್ತೆ ನನಗೂ. ಜ್ಯುವೆಲರಿ ಒಂದಷ್ಟು ಇಟ್ಟಿದ್ದೀನಿ, ಯಾಕಂದರೆ ಇವಾಗ ಜೀವನನೇ ಮಣ್ಣಿನ ಜ್ಯುವೆಲರಿ. ಸೊ ಹಂಗಾಗಿ ಒಂದು ಹಾಕೊಂಡು ನೋಡೋಣ ಅಂತ ಅನಿಸ್ತು, ಹಂಗಾಗಿ ಹಾಕೊಂಡೆ. ಹಾಗೆ ಒಂದು ಫೋಟೋಗೂ ಆಗುತ್ತೆ ಅಂತ. ಬಟ್ ನಿಜ ಹೇಳ್ತೀನಿ, ವೆಯ್ಟ್ಲೆಸ್ಸು ತುಂಬ ಚೆನ್ನಾಗಿದೆ ಇದು. ಮಣ್ಣಿಂದು ಹ್ಯಾಂಡ್ಮೇಡ್ ಅನ್ನೋದಕ್ಕಿಂತ ಮಣ್ಣಿಂದು ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹಾಕೊಳ್ತೀವಲ್ಲ, ತುಂಬ ಖುಷಿಯಾಗುತ್ತೆ ಅದರಿಂದ. ಸೊ ಇವಾಗ ಒಂದಷ್ಟು ಜ್ಯುವೆಲರಿನ ಅವ್ರಿಗೆ ಕೊಡಬೇಕು. ಸಾಯಂಕಾಲ ಪೋರ್ಟಲ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡು ಹೇಗಾಗುತ್ತೆ ಏನು ಕತೆ ಅಂತ. ಬೆಳಗ್ಗೆಯಿಂದ ಇಲ್ಲಿ ಹೆಲಿಕಾಪ್ಟರ್ ಓಡಾಡ್ತೈತೆ, ಅದೇನಕ್ಕೆ ಓಡಾಡ್ತೈತೋ ಗೊತ್ತಾಗ್ತಿಲ್ಲ ನನಗೆ. ಸೊ ಇವಾಗ ಒಂದಷ್ಟು ಜ್ಯುವೆಲರಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸೆಲೆಕ್ಷನ್ ಮಾಡಿ ಕೆಲವೊಂದನ್ನು ಅವ್ರಿಗೆ ಕೊಡೋದಿದೆ. ಸೊ ಇಲ್ಲೆಲ್ಲ ಇದೆ ನೋಡಿ. ಮತ್ತು ಈ ಜುಮ್ಕಾ ಕಲರ್ಸಲ್ಲಿ ಅವೈಲೇಬಲ್ ಇದೆ, ಯಾರಿಗಾದ್ರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದೆರಡು ಕಲರ್ ತೋರಿಸ್ತೀನಿ. ಇದು ನೋಡಿ, ರೆಡ್ಡಲ್ಲಿದೆ. ರೆಡ್ಡಲ್ಲಿ ಸೇಮ್ ಜುಮ್ಕಾ ಇದೆ, ರೆಡ್ ಕಲರಲ್ಲಿ. ರೆಡ್ಡು ಇದೆ, ಮತ್ತು ಸಿಲ್ವರ್ ಇದೆ. ಸಿಲ್ವರು ವಿತ್ ಬೇರೆ ಕಲರ್ ಇದೆ ನೋಡಿ, ಸಿಲ್ವರು. ಬಟ್ ಏನು ಗೊತ್ತಾ, ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅದು. ಬಟ್ ಹಿಂಗಿದೆ ನೋಡಿ, ಚೆನ್ನಾಗಿದೆ. ಎಲ್ಲ ಕಲರ್ಸಲ್ಲೂ ಅವೈಲೇಬಲ್ ಇದೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಂದರೆ ಆರ್ಡ್ರ್ ಮಾಡಿ ನೋಡಿ. ಲೈಟ್ ವೆಯ್ಟು, ಏನು ವೆಯ್ಟ್ ಅಂತಲೇ ಗೊತ್ತಾಗ್ತಿಲ್ಲ, ಯಾಕಂದರೆ ವೆಯ್ಟ್ ಇದ್ದರೆ ಪೂರ್ತಿ ಕಿವಿ ಕೆಳಗಡೆ ಬೀಳುತ್ತೆ. ಸೊ ವೆಯ್ಟ್ಲೆಸ್ಸು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಇದೊಂದು ಚೆನ್ನಾಗಿದೆ, ಹೊಸದು ಇದು. ಸೊ ಇದನ್ನು ಒಂದು ಕೈಲಿ ಇಟ್ಕೊಂಡೆ ತೋರಿಸ್ಬೇಕಂತ ನಾನು ಕಿವಿಗೆ ಹಾಕೊಂಡು ತೋರಿಸ್ತೀನಿ. ಸೊ ಒಂದನ್ನು ತೆಗ್ದುಬಿಡ್ತೀನಿ ನಾನು, ತೆಗ್ದುಬಿಟ್ಟು ಒಂದು ಕಿವಿಗೆ ಹಾಕೊಳ್ತೀನಿ. ಪೂರ್ವಿ ಬರೀ ಸೌತೆಕಾಯಿ ಮಾತ್ರ ಎರಿಯಮ್ಮ. ಇದು ಅದೇನು ಏನು ಹೇಳೋಕ್ಕೆ ಗೊತ್ತಲ್ಲ, ಅದು ಸಿಪ್ಪೆ ಮಾತ್ರ ಎರಿ. ಇದು ಏನು ಮಾಡಬೇಡ, ನಾನು ಬರ್ತೀನಿ. ಸೊ ಒಂದೇ ಒಂದು ಹಾಕೊಂಡು ತೋರಿಸ್ತೀನಿ. ಇದು ಕೂಡ ಪುಟ್ಟದಾಗಿ ಚೆನ್ನಾಗಿದೆ. ಸೊ ಇದು ನೋಡಿ ಹೀಗಿದೆ, ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ಹಿಂಗೆ ಕಾಣಿಸುತ್ತೆ. ಸೊ ಇದೊಂದು. ಅದು ಬಿಟ್ಟರೆ ಇದು ಗ್ರ್ಯಾಂಡ್ ಆಗಿರೋವಂಥದ್ದು. ಅದು ಬಿಟ್ಟರೆ ಇಂಥವೆಲ್ಲ ಇದ್ದಾವೆ. ಸೊ ಇಂಥವೆಲ್ಲ ಹ್ಯಾಂಡ್ಮೇಡು ಚೆನ್ನಾಗಿದೆ. ಇದನ್ನು ಸೆಲೆಕ್ಷನ್ ಮಾಡಿದ್ದಾರೆ ಅವರು, ಆಲ್ರೆಡಿ ಸೆಲೆಕ್ಷನ್ ಮಾಡಿಟ್ಟಿದ್ದಾರೆ ನೋಡಿ. ಈ ಥರ ಇದ್ದಾವೆ ಕೆಲವೊಂದು ಹ್ಯಾಂಡ್ಮೇಡ್ಗಳೆಲ್ಲ ಅವಾಗ ಮಾಡಿಟ್ಟಿದ್ದವು. ಇವಾಗಲೂ ನೋಡೋಕೆ ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ ಅನಿಸುತ್ತೆ. ಬಟ್ ಇನ್ನೂ ಮಾಡೋದಿದೆ. ಅಯ್ಯೋ, ಇದೇನು ಹ್ಯಾಂಡ್ಮೇಡ್ ಅಂದರೆ ಸಮುದ್ರ ಇದು, ಎಲ್ಲಿಗೆ ಹೋಗ್ಲಿತ್ತೀವಿ ಅಂತ ಗೊತ್ತಾಗಲ್ಲ ಒಂದೊಂದು ಸಾರಿ. ಅಷ್ಟು ಡಿಸೈನ್ಸ್ ತಲೆಗೆ ಬರುತ್ತೆ. ನನಗಂತೂ ಹ್ಯಾಂಡ್ಮೇಡ್ ಮಾಡೋದ್ರೆ ಸಖತ್ತು ಇಂಟ್ರೆಸ್ಟು. ತುಂಬ ಇಷ್ಟಪಟ್ಟು ಮಾಡುವಂಥ ಕಲೆ ಈ ಮಣ್ಣಿದು. ಸೊ ಅದಕ್ಕೆ ಇನ್ನು ಮುಂದೆ ಚೆನ್ನಾಗಿ ವರ್ಕ್ ಮಾಡಬೇಕಂತ ಆಸೆ ಪಟ್ಟು ಮಾಡ್ತಾಯಿದ್ದೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರಿಗಾದ್ರೂ ಬೇಕಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು. ಒಂದಷ್ಟು ಮಣ್ಣಿನ ಜ್ಯುವೆಲರಿಗಳು ಇವಾಗ ಅದೇ ಜೀವನ ಆಗಿದೆ ನನಗೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ.